ಮನೆ ಸಾರಿಸ್ತಾ ಇದ್ರು. ಇವತ್ತು ಏನಿಲ್ಲ, ಹಂಗೆ ಕ್ಲೀನ್ ಮಾಡಿಬಿಡ್ತಾರೆ, ಫ್ಯಾನ್ ಹಾಕಿ ಗಾಳಿ ಉರಿಸಿಬಿಡ್ತಾರೆ. ಇಂಥ ವ್ಯವಸ್ಥೆ ಬಂದಿರೋದ್ರಿಂದ ಕ್ರಿಮಿಕೀಟಗಳು ಮನೆಯಲ್ಲಿ ಆವರಿಸಿದು, ಮನಸ್ಸಿನಲ್ಲಿ ಆವರಿಸಿದು, ಶರೀರದಲ್ಲಿ ಸೇರಿದು. ಇದಕ್ಕೆ ಬಹಳ ಚಿಂತನೆ ಮಾಡ್ಬೇಕು ಇವತ್ತೆಲ್ಲರೂ. ಇನ್ನೊಂದು ರೂಪ ತಗೊಳುತ್ತೆ, ಇದು ಗಾಳಿ ರೂಪಕ್ಕೆ ಬರುತ್ತೆ ಮುಂದೆ. ನಿನ್ನೆ ಹೇಳಿದ್ದೀನಿ ನಾನು, ಇದು ಗಾಳಿ ಮಾಧ್ಯಮವಾದರೂ ತೂಕವಾಗಿದೆ. ಮುಂದೆ ಬರುವಂಥದ್ದು ಗಾಳಿ ರೂಪವನ್ನು ತಗೊಳುತ್ತೆ. ಯಾಕೆ ನನ್ನ ಹತ್ರ ಕೇಳಿರಲ್ಲ. ನಿನ್ನೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ನಾವು ಮಾತಾಡ್ತಾ ಇದ್ವಿ. ಅವ್ರು ಹೇಳಿದರು, ನನಗೂ ಕೊರೋನಾ ಬಂದ್ಬಿಡುತ್ತೆ ಗುರುಗಳೇ, ನಿಮ್ಮ ಟಿ ವಿ ನೋಡಿದೆ ಇನ್ನೂ 3 ವರ್ಷ ಹೋಗಲ್ಲ ಅಂತೀರಾ, ಹೆಂಗೆ ಮಾಡೋಣ ಅಂತ ಹೀಗೆ ತಮಾಷೆ ಮಾಡ್ತಾ ಕೂತಿದ್ವಿ. ಹಾಗೆ ಗಾಳಿ ರೂಪದಲ್ಲಿ ಏನಾಗ್ತದೆ, ಪ್ರೇತ ಬಾಧೆಯಲ್ಲಿ ಯಾಕೆ ಬರ್ತದೆ, ಎಲ್ಲವಕ್ಕೊಂದು ವೈಜ್ಞಾನಿಕ ಉತ್ತರವನ್ನು ಕೊಡಬೇಕು. ಕಂದಾಚಾರ ಉತ್ತರ ಕೊಟ್ಟರೆ ಏನು ಉಪಯೋಗ ಆಗಲ್ಲ. ಈ ನಮ್ಮಲ್ಲಿ ಸತ್ತವ್ರಿಗೆ ಏನು ಮಾಡ್ತೀರಿ, ಸಮಾಧಿ ಅಂತೀರ. ಯಾಕೆ ಸಮಾಧಿ? ಅದಕ್ಕೊಂದು ಧಾರ್ಮಿಕ ಆಚರಣೆ ಎಂದರು. ಇದ್ರ ಉದ್ದೇಶ ಏನು? ಮನುಷ್ಯ ಪ್ರಾಣ ಹೋದ ಮೇಲೆ, ಶರೀರ ಶವ ಆದಮೇಲೆ ಇಲ್ಲಿ ಬರುವಂಥ ಫಂಗಸ್ಗಳು, ಕೀಟಗಳು ಭಾಳ ಅಪಾಯಕಾರಿ. ಪ್ರಾಣಿಗಳ ದೇಹದಿಂದ ಬರುವಂಥ ಕೀಟಗಳಿಂದ ಮನುಷ್ಯನ ಸಿಲುಬರುವಂಥ ಕ್ರಿಮಿಗಳು ಭಾಳ ಅಪಾಯಕಾರಿ. ಅದಕ್ಕೆ ನಮ್ಮವ್ರು ಹಿಂದೆ ಏನಂದ್ರು, ಮುಚ್ಚಪ್ಪ ಸಮಾಧಿ ಮಾಡು ಅಂದರು. ಎಷ್ಟು ಗುಂಡಿ ತೆಗೀರಿ, ಅದ್ರ ಕೆಳಗೆ ಕೊಂಡಿಸ್ರಿ, ಆಮೇಲೆ ಬಸವಗಟ್ಟಿ ಹಾಕ್ರಿ, ಮುಚ್ಚಿರಿ, ತುಳಿರಿ ಅಂದರು. ಆಮೇಲೆ ಸುಟ್ಟು ಹಾಕ್ರಿ ಅಂದರು, ಸುಟ್ಟು ಬಿಡ್ರಿ ದೇಹನ ಅಂದರು. ಇದು ಧಾರ್ಮಿಕ ಪರಂಪರೆ ಆದರೂ ಒಂದು ಆರೋಗ್ಯದ ಒಂದು ಮೌಲ್ಯವಾಗಿರ್ತಕ್ಕಂಥದ್ದು. ಇವತ್ತು ಮೊನ್ನೆ ಏನು ಮಾಡಿದರು, ಲಕ್ಷಾಂತರ ಜನ ಸಾವು ತಂದರು. ಸಾವು ತಂದು ಗುಂಡಿ ತೆಗೆದ್ರು, ಹೆಸರು ತಗೊಂಡೋಗಿ ಎಲ್ಲ ಎಣ್ಣೆಗಳನ್ನು ಸಾಮೂಹಿಕವಾಗಿ ಗುಂಡಿ ತಿಕ್ಕಿ ಹಾಕಿದ್ರು, ಬೆಂಕಿಗೆ ಹಾಕಿರು. ಆದರೆ ಅವ್ಯಾವೂ ತನ್ನ ಶರೀರದ ಬ್ಯಾಕ್ಟೀರಿಯಾ ಕಳ್ಕೊಳ್ಳಿಲ್ಲ. ಅವೆಲ್ಲ ಏನಾಗ್ತವೆ, ಭೂಮಿಯ ಗಾಳಿಯ ಸಂಪರ್ಕದಿಂದ ಮೇಲೆ ಬರ್ತದೆ. ಅದು ಆಕಾಶ ತತ್ವ, ಅಲ್ಲಿ ಕಾಸ್ಮಿಕ್ ರೇಸ್ ಅಂತ. ಭೂಮಿಗೂ ಆಕಾಶಕ್ಕೂ ಒಂದು ಮಧ್ಯೆ ಒಂದು ಲೇಯರ್ ಇರ್ತದೆ, ಕಾಸ್ಮಿಕ್ ಲೇಯರ್. ಅದು ಅಲ್ಲಿ ಎಲ್ಲ ಸಂಗ್ರಹ ಆಗ್ತದೆ. ಹೆಂಗೆ ನೀರು ಮೇಲೋಗಿ ಮೋಡವಾಗಿ ಗಾಳಿಯಿಂದ ಭೂಮಿಗೆ ಬರ್ತದೆ, ಹಾಗೆ ಒತ್ತಡ ಬಂದಾಗ ಅವು ಕೆಳಗೆ ಬರ್ತದೆ. ಅವು ನಿರ್ವಾತ ಪ್ರದೇಶ ಉತ್ಪತ್ತಿ ಆಗ್ತದೆ. ಅವಾಗ ಮನುಷ್ಯನ ಮೇಲೆ ಅಟ್ಯಾಕ್ ಆಗ್ತವೆ, ಅವಾಗ ಮನುಷ್ಯ ಸಾಯ್ತಾನೆ. ಇದನ್ನು ನಾವೇ ಹಿಂದೂ ಇದೆ, ಇದು ರಾವ್ ಹೊಡೀತು ಅಂದರು, ನೆಲಪಟ್ಟು ಹೊಡೀತು ಅಂದರು. ಇದನ್ನೆಲ್ಲ ಅಂತಹ ಕ್ರಿಯೆ ಬರ್ತವೆ. ಅದಕ್ಕೆ ಎಚ್ಚರವಾಗಿರ್ರಿ, ಭಾಳ ಮುಖ್ಯವಾಗಿರಬೇಕು ಅಂತ. ಇನ್ನೂ ಅನೇಕ ಕ್ರಿಯೆ ತಗೊಂಡ್ರೆ ಎದರ ಅವಶ್ಯಕತೆ ಇಲ್ಲ. ಇದು ಪ್ರಾಣ ಕಳೆಯುವಂಥ ಕಾಯಿಲೆ ಅಲ್ಲ. ಮನುಷ್ಯ ಭೀತಿಗೊಳಪಟ್ಟು ಹೆದರಿ ಸಾವಿಗೊಳಪಡ್ತಾ ಇದ್ದಾನೆ. ಅದಕ್ಕೆ ಸಾಯ್ತಕ್ಕಂಥ ಎದುರಿಸಿಲ್ಲ. ಅದಕ್ಕೆ ತಕ್ಕನಾದ ಮೆಡಿಸಿನ್ಗಳು ಅಥವಾ ಸ್ವಚ್ಛತೆ ಕಾಪಾಡ್ಕೊಳ್ಳಿ, ಭಾಳ ಮುಖ್ಯವಾಗಿರ್ತಕ್ಕಂಥ. ಈ ಧಾರ್ಮಿಕ ಆಚರಣೆಗಳು ನೀವು ಒಬ್ಬರನ್ನೊಬ್ಬರು ಕಂಡ್ರೆ ಏನಂತೀರಾ, ಆರೋಗ್ಯವಾಗಿದ್ದೀರಾ ಅಂತ. ನೀವು ಕಾಗದ ಹಂಗಂತ ಬರೀತೀರ, ನಾವು ಆರೋಗ್ಯ, ನಿಮ್ಮ ಆರೋಗ್ಯ. ಏನು ಆರೋಗ್ಯ ಅಂದರೆ ಏನು? ದೇಹದ ಆರೋಗ್ಯವೇ, ಮನಸ್ಸಿನ ಆರೋಗ್ಯವೇ? ಏನು ಆರೋಗ್ಯ? ನೋಡ್ರಿ, ನಮ್ಮ ಜನ ಎಷ್ಟು ಬುದ್ಧಿವಂತರು. ಸನಾತನ ಕಾಲದ ಸಹಿತ ಒಂದು ಆರೋಗ್ಯವಾಗಿದ್ದೀರಾ, ಶರಣು ನಮಸ್ಕಾರ, ಆರೋಗ್ಯವಾಗಿದ್ದೀರಾ ಅಂತ. ಯಾವುದು ಆರೋಗ್ಯ? 6 ಯೋಗ್ಯವಾಗಿದ್ದಾವ. 6 ಯಾವುವು? ಮನುಷ್ಯರ್ತಕ್ಕಂಥ 6 ಯೋಗ್ಯವಾಗಿದ್ದಾವು. ಚೆನ್ನಾಗಿಟ್ಕೊಂಡು ಚೆನ್ನಾಗಿರ್ತೀರ ಅಂತ. ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಲೋಭ. ಕಾಮಕ್ಕೊಳಗಾಗಬಾರದು, ಮತ್ಸರಕ್ಕೊಳಗಾಗಬಾರದು, ಲೋಭಕ್ಕೊಳಗಾಗಬಾರದು, ಕ್ರೋಧಕ್ಕೊಳಗಾಗಬಾರದು, ಆಶೆಗೆ ಒಳಗಾಗಬಾರದು. ಈ 6 ಚೆನ್ನಾಗಿಟ್ಕೊಳ್ಳಿ. ಅದಕ್ಕೆ ಆರೋಗ್ಯವಾಗಿದ್ದೀರಾ. ನಾವು ಕೇಳೋ ಜನ ಕೇಳೋದು ಕಲ್ತ್ಕೊಂಡ್ವಿ, ಒಳಗಿನ ತತ್ವ ನಮಗೆ ಬರಲಿಲ್ಲ. ಇವತ್ತು ಹಬ್ಬ ಆಚರಿಸ್ತೀವಿ, ಸಮಾರಂಭಗಳನ್ನು ಮಾಡ್ತೀವಿ, ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಅದರ ಮೂಲ ಉದ್ದೇಶ ನಾವು ತಿಳ್ಕೊತಾ ಇಲ್ಲ. ಆ ಮೂಲ ಉದ್ದೇಶ ಏನು ಅಂದರೆ ಮನುಷ್ಯನಿಗೆ ಆರೋಗ್ಯದಾಯಕವಾಗಿರಬೇಕು, ಖುಷಿ ಇರಬೇಕು, ನೆಮ್ಮದಿ ಇರಬೇಕು ಅಂತ. ಹಿಂದಿನ ಕಾಲದಲ್ಲಿ ಒಂದು ಧರ್ಮ ಆಚರಣೆ ಇತ್ತು. ಗುರುಗಳು ಭಕ್ತನ ಉದ್ಧಾರಕ್ಕಾಗಿ
ಸಮಾಜದ ಶ್ರೇಯಸ್ಸಿಗಾಗಿ ತಾನೇ ನೋವು ತಗೊಳ್ತಾ ಇದ್ದ. ಹೇಗೆ ನೋಡಿ, ಈ ಭಾಗದಲ್ಲಿ ಕಮ್ಮಿ. ಅದು ಉತ್ತರ ಕರ್ನಾಟಕ ಹೋದರೆ ಜಂಗಿನವ್ರು ಕುಂತ ಇತ್ತು. ಒಬ್ಬ ಕಾಲಿಗೆ ಜಂಗ್ ಕೊಟ್ಕೊಳ್ಳೋದು, ಅವನು ಮನೆಗೆ ಬರೋದು. ಬೆಳಿಗ್ಗೆ 6 ಗಂಟೆ ಹೊತ್ತಿಗೆ ಬರ್ತಾ ಇದ್ದ. ಅಲ್ಲಿ ಬಂದು ಜಂಗ್ ಶಬ್ದ ಮಾಡೋವನು, ಅವು ಒಳಗೆ ಹೋಗೋವನು ನೋಡ್ತಾ ಇದ್ದ. ಏನು ಇವರು ಬಾಗಿಲು ಸಾರಿಸಿದಾರೋ ಇಲ್ವೋ, ಇವರು ಸ್ನಾನ ಮಾಡಿದಾರೋ ಇಲ್ವೋ, ಇವರು ಬೇಗ ಎದ್ದಿರೋ ಇಲ್ವೋ, ಇವ್ರ ಮನೆಯಲ್ಲಿ ಸ್ವಚ್ಛತೆ ಇದೆ ಇಲ್ವೋ ನೋಡುವಂಥ. ಅವನಿಗೇನು ಅಲ್ಲಿ ಹಿಟ್ಟಿಡ್ತಾ ಇದ್ರು, ಜೋಳದ ಹಿಟ್ಟು. ಒಂದೇ ಇಡಿ ಹಿಟ್ಟು ತಗೊಳ್ಳೋದು, ಜಾಸ್ತಿ ತಗೊಳಂಗಿಲ್ಲ. ಕಾಯಿಕ ದಾಸೋಗ ಅಂತ ಒಂದಿಡಿ ಜೋಳದ ಹಿಟ್ಟು ತಗೊಳ್ಳೋದು, ಜೋಳಿಗೆ ಹಾಕಿರೋದು. ಈಗ ಎಲ್ಲರ ಮನೆಗೂ ಹೋಗ್ತಾ ಇದ್ದ ಅವನು. ಎಲ್ಲರ ಮನೆಗೂ, ಯಾರ ಮನೆಗೆ ಎದ್ದಿಲ್ಲ ಹೇಳೋನು, ಎದಲ್ರಿ, ಸ್ನಾನ ಮಾಡ್ರಿ, ಬಾಗಿಲು ಸಾರಿಸ್ರಿ, ಅಡುಗೆ ಮನೆ ಸ್ವಚ್ಛರಿ, ಪಾತ್ರೆ ಬೆಳೆದ್ರಿ, ಮಕ್ಕಳಿಗೆ ಸ್ನಾನ ಮಾಡಿಸ್ರಿ ಹೇಳ್ತಾ ಇದ್ದ. ಅವರು ಮಾಡಲಿಲ್ಲ, ಕೆಲವರು ಬಿಟ್ಟು. ಅದಕ್ಕೆ ಏನು ಮಾಡ್ತಾ ಇದ್ರು, ಅಲ್ಲೊಬ್ಬ ಮಠಸ್ಥರು, ಸ್ವಾಮಿಗಳು, ಮಠ ಅಂತಿರ್ತಾ ಇದ್ರು. ಅವ್ರಿಗೆ ಹೇಳ್ತಾ ಇದ್ರು, ನೋಡಿ ಇಂಥರ ಮನೆಗೆ ಹೋಗಿದ್ದೆ, ಅವ್ರು ಎದ್ದಿಲ್ಲ, ಬಾಗಿಲು ಸಾರಿಸಿಲ್ಲ, ಸ್ನಾನ ಮಾಡಿಲ್ಲ. ಅವಾಗ ಅವರೇನು ಮಾಡಿರೋರು, ಶಸ್ತ್ರಪವಾಡ ಅಂತ ಕಳ್ಸರು, ಮುಳ್ಳಾವಿಗೆ. ಇವತ್ತು ಅವೆಲ್ಲ ಒಂದು ಆಡಂಬರದ ವಸ್ತುವಾಗಿಬಿಟ್ಟಿದ್ದಾವೆ. ಒಬ್ಬ ಬರೋನು ಗಂಟೆ ಅಲ್ಲಾಡಿಸೋನು, ಮನೆ ಮುಂದೆ ಮುಳ್ಳಾವಿಗೆ ಮೇಲೆ ನಿಂತ್ಕೊಳ್ಳೋನು. ಮುಳ್ಳಾವಿಗೆ ಮೇಲೆ ನಿಂತ್ಕೊಂಡ್ರೆ ನೋವು ಯಾರಿಗೆ? ನಿಂತವನಿಗೆ. ಗಂಟೆ ಅಲ್ಲಾಡಿಸ್ ಜನವೆಲ್ಲ ನೋಡ್ತಾ ಇದ್ರು. ಯಾಕೆ ನಿಂತ್ಕೊಂಡಿದ್ದೀರಿ ಸ್ವಾಮಿ, ಏನು ಕೆಲಸ? ನೋಡಿ, ಇವ್ರು ಬೆಳಿಗ್ಗೆ ಬೇಗ ಹೇಳ್ತಾ ಇಲ್ವಂತೆ, ಇವರು ಸ್ನಾನ ಮಾಡಲ್ವಂತೆ, ಇವ್ರ ಮಕ್ಳಿಗೆ ಸ್ನಾನ ಮಾಡಿಸಲ್ವಂತೆ, ಎದ್ದುಗಳು ಹಂಗೆ ಕಾಫಿ ಕುಡಿತಾರಂತೆ, ಯಾವುದೋ ಆಚರಣೆ ಇಲ್ವಂತೆ. ಅದಕ್ಕೆ ನಾನು ಮುಳ್ಳಾಗಿ ನಿಂತ್ಕೊಂಡು ಗಂಟೆಯಲ್ಲಿ ಆಡಿಸ್ತಾ ಇದ್ದೆ. ಒಬ್ಬ ಭಕ್ತನ ಉದ್ಧಾರಕ್ಕಾಗಿ ಒಂದು ಸಮಾಜದ ಏಳಿಗೆ ಎಂಥ ವ್ಯವಸ್ಥೆ ಇಟ್ಟಿತ್ತು ಸಮಾಜ ಹಿಂದೆ. ಒಬ್ಬ ಗುರು ಬಂದು ನೋವು ತಗೊಳ್ತಾ ಇದ್ದ. ಅವಾಗ ಅವನು ಬಂದು, ಇಲ್ಲ ಸ್ವಾಮಿ, ಇನ್ಮೇಲೆ ಹಂಗೆ ಮಾಡಲ್ಲ ನಾನು ಅಂತೇಳಿ ಅವ್ರಿಗೆ ನಮಸ್ಕಾರ ಮಾಡಿ 4 ಕಾಣಿ ಕೊಡ್ತಾ ಇದ್ದ. ನೋಡಿ, ಕಾಯಕ ಸಿಕ್ಕಾಪಟ್ಟ ದುಡ್ಡು ತಗೊಳಂಗಿಲ್ಲ. ಒಂದಿಡಿ ಹಿಟ್ಟು ಅವಂದು, 4 ಕಾಣಿ ಇವನಷ್ಟೇ ಇಳಿದು ಹೋಗ್ತಾ ಇತ್ತು. ಅದಕ್ಕೂ ಮೀರ್ತಿದ್ರು ಕೆಲವರು. ಆವಾಗ ಅವ್ರಿಗೆ ಶಸ್ತ್ರಪವಾಡೋದು ಮತ್ತೊಬ್ಬರನು ಅವನ ಮನೆ ಮುಂದೆ ಬಂದು ಮುಳ್ಳಾವಿಗೆ ಮೆಟ್ಕೊಂಡು ಈ ಬಾಯಿಗೆ ಉದ್ದಕ್ಕೆ ಈ ಬಾಣದಂಗೆ ಇರುತ್ತಲ್ಲ ಶೂಲ, ಅದು ಚುಚ್ಕೊಂಡ್ಬಿಡ್ತಿದ್ದ. ರಕ್ತ ಬೀಳ್ತಾ ಇತ್ತು. ಮತ್ತೆ ಗಂಟೆ ಅಲ್ಲಾಡಿಸೋನು. ಎಲ್ಲ ಜನ ಸೇರೋರು, ಯಾಕೆ ಇವನು 5ನರಿಗೂ ಬೆಲೆ ಕೊಡಲ್ವಂತೆ, ಆ ಪೂಜೆನೂ ಮಾಡಿಲ್ವಂತೆ, ನೋಡಪ್ಪ ಇವನು ಅಂತ. ಹಂಗೆ ನೀನ್ಯಾಕೆ ನೋವು ತಗೊಳ್ತೀಯ? ಅವರ ಉದ್ಧಾರಕ್ಕಾಗಿ. ಇವು ಮಠಗಳು, ಮಾನ್ಯಗಳು, ಹಿರಿಯರು ಒಂದು ಸಮಾಜವನ್ನು ಸಿದ್ಧುವಂಥ ಸಂಕೇತ.